सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಕರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಅಮರ ದೇವೋ ಭವ. ಪರಬ್ರಹ್ಮನಿಗೆ ನಮಸ್ಕಾರಗಳು ನಮ್ಮೆಲ್ಲರ ಪರವಾಗಿ, ಹಾಗೂ ನಮ್ಮೆಲ್ಲರ ಪರವಾಗಿ ಸಪ್ತರ್ಷಿಗಳಿಗೂ ನಮಸ್ಕಾರಗಳು, ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು, ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ದ ಸತ್ಸಂಗ ಅಣ್ಣ. Namaskara to everyone, Pabi. Please go ahead. ನಮಸ್ಕಾರ ಅಣ್ಣ. ಅಣ್ಣ, ಹೋದ್ ವಾರ 2 ಪ್ರಶ್ನೆ ಉಳ್ದಿತ್ತಣ್ಣ, ಅದನ್ನ ನಾನು ಕೇಳೋದಕ್ಕೆ ಅವಕಾಶ ಇದೆಯಾ? ಓಕೆ. ಕೇಳಿ. ಹಾ, ಮೊದಲನೇ ಪ್ರಶ್ನೆ ಅಕ್ಕ ಒಬ್ರು ಕೇಳಿದ್ದಾರೆ. ಸತೀಶ್ ಅಣ್ಣ, ಡಿಡ್ ಯು ಟ್ರಾವೆಲ್ ಆಸ್ಟ್ರಲಿ ಟು ಕೈಲಾಸ ಅದರ್ ದನ್ ಶಿವರಾತ್ರಿ ಡೇ? ಇಫ್ ಯು ಹ್ಯಾವ್ ಸೀನ್, ಕ್ಯಾನ್ ಯು ಪ್ಲೀಸ್ ಶೇರ್ ಹೌ ಕೈಲಾಸ ಲುಕ್ಸ್ ಇನ್ಸೈಡ್? No, I have not gone to Kailasama actually. Whatever Amara has taken us, he has taken to Mount Kailas on the day of Mahashivratri, wherein Ishvara with his entire family at exactly 12 o'clock, he will appear there and bless all of us. ಓಕೆ, ಥ್ಯಾಂಕ್ ಯು ಅಣ್ಣ. ಹಾಗೆ ಇನ್ನೊಂದು ಪ್ರಶ್ನೆ ಉಳಿದಿದೆ ಅಣ್ಣ. ಕ್ಯಾನ್ ಎ ವೈಫ್ ಬಿ ಏಬಲ್ ಟು ಬರ್ನ್ ಹಸ್ಬೆಂಡ್ಸ್ ಕರ್ಮ? Yeah, it is possible. Those days,
Actually, the Maharishi's wives were the most powerful, and they were the strength behind all the Maharishis. That is why they had that Pativrata sthana. ಓಕೆ 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 ಅಣ್ಣ ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಇದೆ. ಇಟ್ಸ್ ಲೈಕ್ ವೆರಿ ಮಚ್ ನ್ಯಾಚುರಲ್ ಟು ಎವ್ರಿಬಡೀಸ್ ಹೌಸ್. ಅಣ್ಣ ಕೆಲವರು ಇದು ಸುಳ್ಳು ಅಂತ ಗೊತ್ತಿದ್ದು ಸಹ ಅದಕ್ಕೆ ಉಪ್ಪು ಖಾರ ಹಾಕಿ ಹೇಳ್ತಾರೆ. ನಂಗೆ ಗೊತ್ತಿದ್ರು ಹೇಳೋಕೆ ಆಗಲ್ಲ, ಮತ್ತೆ ಅವರ ಜೊತೆ ಮಾತಾಡೋಕೆ ಇಷ್ಟ ಇರೋದು ಇಲ್ಲ. ಆದ್ರೆ ಒಂದೇ ಕುಟುಂಬದ ಮನೆಯಲ್ಲಿ ಇದ್ದು ಇದರಿಂದ ತುಂಬಾ ಬೇಜಾರಾಗತ್ತೆ ಅಣ್ಣ. ಬೆಳಗ್ಗೆ ಎದ್ದು ಅವರ ಜೊತೆಯಲ್ಲಿ ಇರ್ಬೇಕು, ಇದು ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಈ ರೀತಿ ಸುಳ್ಳು ಹೇರ್ಬಾರ್ದು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಹೇಳಿದ್ರು ಕೇಳಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕಂತ ಕೇಳಿದ್ದಾರಣ್ಣ. ಪರಿಸ್ಥಿತಿ ಅಮ್ಮ ಇದು ನೋಡಿ, ಇದು ಬಂದು ಇಟ್ ಈಸ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ನೀವಿರೋದು. ಆವಾಗ ಎಷ್ಟು ಸೈಲೆಂಟ್ ಆಗಿರಕ್ ಆಗ್ತದೋ ಸೈಲೆಂಟ್ ಆಗಿರಿ, ಎಷ್ಟು ಅವಾಯ್ಡ್ ಮಾಡಕ್ ಆಗ್ತದೋ ಅವ್ರನ್ನ ಅವಾಯ್ಡ್ ಮಾಡಿ ನಿಮ್ ಕೆಲ್ಸಗಳು ನೀವು ಮಾಡ್ಕೊಂಡು ಹೋಗಿ. ಗುರು ಅಮರ ಒಂದು ಸ್ಮರಣೆ ಮಾಡ್ಕೊಳ್ಳಿ, ಶ್ರೀ ಕೃಷ್ಣ ಕಾನ್ಶಿಯಸ್ನೆಸ್ ಇಟ್ಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಕೊಂಡು ಹೋಗ್ತಾ ಇರಿ. ಅವರೇ ನಿಮ್ಮನ್ನು ಕಾಪಾಡ್ತಾರೆ. ಆದಷ್ಟು ಅವ್ರು ನೋಡ್ತಾರೆ, ನೀವು ಅವ್ರ ಹತ್ರ ಇಂಟರಾಕ್ಟ್ ಆಗ್ದೀರ ನೋಡ್ಕೊಳ್ತಾರೆ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಇವತ್ತಿನ ಚಾಟ್ ಅಲ್ಲಿ ಪ್ರಶ್ನೆಗಳು ಶುರುವಾಗಿದೆ. ಒಬ್ರಕ್ಕ ಕೇಳಿದ್ದಾರೆ, ಜಸ್ಟ್ ಕ್ಯೂರಿಯಸ್ ಟು ನೋ ವೇರ್ ವರ್ ಯು ಇನ್ ಯುವರ್ ಪಾಸ್ಟ್ ಲೈಫ್? I asked this to my Guru Amara. He said, what is the use of it? By knowing in what way you are benefited and held. This is what answer came from my Guru. Because when we are sitting in Woodlands and having tiffin, he suddenly said we were all killed by Sri Krishna in the Mahabharata war. So we were all perplexed, about 5 of us. Then I again asked Guru Amara, sir, what is it you said? No, I said you were all killed by Sri Krishna in the Mahabharata war. Then I asked him, sir, what was I in that Mahabharata war? He said, what is the use of it, Satish, knowing who you are? Is it going to matter you or help you in any way? ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ. ನಮಸ್ತೆ ಸತೀಶ್ ಅಣ್ಣ, ಒಂದು ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದರೆ ಬೇರೆ ಜನ್ಮದಲ್ಲಿ ಗಂಡಾಗಿ ಹುಟ್ಟುವ ಅವಕಾಶ ಇರುತ್ತಾ ಅಂತ ಕೇಳಿದ್ದಾರೆ. Illa, when you come from Parabrahma Loka, at Chaturbrahma Loka, you are given the choice of gender. So once you decide the choice of gender, it will be there till you go back to Parabrahma Loka. ಓ ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಮನುಷ್ಯನ ಬಣ್ಣ ಅವನ ಕರ್ಮದ ಮೇಲೆ ಅವಲಂಬಿತ ಆಗಿರುತ್ತಾ ಅಂತ ಕೇಳಿದ್ದಾರೆ. Kandita, it all depends on his karma, whether he is black or white or where he is to be born and all those things. His karma decides. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ವಿಷಯ ಅಣ್ಣ, ಅಣ್ಣ ಶಿವ ಅವರನ್ನು ಯಾಕೆ ಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡುತ್ತೇವೆ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಈ ತಿರುವಣ್ಣಾಮಲೈದ ಎಪಿಸೋಡ್ ನಾನು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಏನಕ್ಕೆ ಅಂತಮ್ಮ. ದಯವಿಟ್ಟು ಲೆಟ್ ದೆಮ್ ಗೋ ಟು ದ ಯೂಟ್ಯೂಬ್ ಇನ್ ಜನರಲೈಸ್ ಅಂಡ್ ಇನ್ ಆನ್ ಆಲ್ಸೋ ಸ್ವದೇಶಿ ಮೀಡಿಯಾ ದಿಸ್ ಹ್ಯಾಸ್ ಬೀನ್ ಟೋಲ್ಡ್. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ನಮ್ಮ ಎಷ್ಟು ನಮ್ಮ ಹ್ಯೂಮನ್ ಲೈಫ್ ನ ಎಷ್ಟು ಪರ್ಸೆಂಟೇಜು ದೇವರು ನಿರ್ಧಾರ ಮಾಡಿರ್ತಾರೆ ಮತ್ತೆ ಎಷ್ಟು ಪರ್ಸೆಂಟೇಜು ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ದೇವರು ಯಾವುದು ನಿರ್ಧಾರ ಮಾಡಲ್ಲ, ಇದು ನಾವಾಗಿ ಪರಬ್ರಹ್ಮ ಲೋಕದಿಂದ ಪರಬ್ರಹ್ಮ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಾವು ದುರಾಸೆ ಪಟ್ಟು ನಾವು ಸಿಕ್ಕಾಕೊಂಡಿದ್ದೀವಿ ಎಷ್ಟೋ ಜನ್ಮಗಳಿಂದ. ಇವಾಗ ಸಪ್ತಋಷಿಗಳು ಬಂದಿದ್ದಾರೆ, ದೇ ಆರ್ ಅವರ್ ಗೈಡ್ಸ್, ದೇ ಆರ್ ಟೆಲ್ಲಿಂಗ್ ಓವರ್ ಸ್ಟೇಟ್ ಇಟ್ ಇಸ್ ಟೈಮ್ ನೌ ಫಾರ್ ಯು ಟು ಗೋ ಬ್ಯಾಕ್ ಅಂತ ಅವ್ರು ಸಪ್ತಋಷಿ ಮಾರ್ಗ ಕೊಟ್ಟಿದ್ದಾರೆ. ಅದನ್ನು ಆಚರಿಸಿದ್ರೆ ಪರ್ಫೆಕ್ಟ್ ಆಗಿ ಯು ವಿಲ್ ಗೋ ಬ್ಯಾಕ್ ಟು ಯುವರ್ ಒರಿಜಿನಲ್ ಹೋಮ್ ಪರಬ್ರಹ್ಮ ಲೋಕ, ಆರ್ ಎಲ್ಸ್ ಅಗೇನ್ ಯು ವಿಲ್ ಬಿ ಕಮಿಂಗ್ ಇನ್ ದಿಸ್ ಬರ್ತ್ ಅಂಡ್ ಡೆತ್ ಸೈಕಲ್. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ತಿರುಪತಿ ಬಾಲಾಜಿ ಅವರು ಕಲ್ಯಾಣ ವೆಂಕಟೇಶ್ವರ ಆಗಿ ಸೆಟಲ್ ಆಗಿದ್ದಾರಲ್ವಾ, ಅದು 1974 ಕಲಿಯುಗ ಎಂಡ್ ಆದ್ಮೇಲೆನಾ ಅಂತ ಕೇಳ್ತಾ ಇದ್ದಾರೆ. 14th April 1974 Lord Venkateshwara descended from Tirumala to Kalyana Venkateshwara place. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ, ಇದು ಐ ಥಿಂಕ್ ಇಟ್ ಇಸ್ ಅ ರಾಂಗ್ ಕ್ವಶನ್. ವಿಲ್ ಹ್ಯೂಮನ್ ಬೀಯಿಂಗ್ಸ್ ಹೂ ಆರ್ ಕ್ರಿಯೇಟೆಡ್ ಬೈ ಚತುರ್ಮುಖ ಬ್ರಹ್ಮ ಆಲ್ಸೋ ಅಂಡರ್ಗೋ ಸ್ವರ್ಗ ಆರ್ ನರಕ?
ಅಣ್ಣ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. The Atmas are different. After they live their number of years, they go back to Chaturmukha Brahmaloka. After we leave this earth, finishing our karma, we'll go back to Parabrahmaloka. ಓಕೆ, ಧನ್ಯವಾದಗಳು ಅಣ್ಣ. ನಮಸ್ತೆ ಅಣ್ಣ. nowadays marriage is not settled for many boys and girls. Is there any ಪರಿಹಾರ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲಮ್ಮ, ಸಿ ಇವಾಗ ಬಾಯ್ಸ್ ಅಂಡ್ ಗರ್ಲ್ಸ್ ಬದನೆ ಮಾಡ್ಕೊಳ್ಳಲ್ಲ ಅಂದ್ರೆ there are many factors. One is the girls are more educated, they get job and they get the ego, and they want to live a different kind of life and boss over the husband, and they don't want to live in a joint family, they want to live separately. Artha aita? Like this they try to choose. And the boys also, avaruno they going for higher education like engineering, MTech and all those things, and they get into the work and all those things. So by the time they come to settlement, it will be around 27 years of age. ಆ ಕಾಲದಲ್ಲೆಲ್ಲ 18 years 19 years ಆದ್ರೆ before 20 they used to get married and settle in their life. ಈಗ because of the Kali Yuga and the Kali effect and the social way of living, everything has changed. ಓಕೆ, ಧನ್ಯವಾದಗಳು ಅಣ್ಣ. ಸುಮಾ ಅಕ್ಕ ಅನ್ಮ್ಯೂಟ್ ಮಾಡಿ. Many more factors are there. It will go into detail, which it is not correct to tell in this. ಓಕೆ, ಧನ್ಯವಾದಗಳು ಅಣ್ಣ. ಸುಮಾ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಅಮ್ಮ, ಸರ್. ಸ್ವಲ್ಪ ವಾಲ್ಯೂಮ್ ಕೇಳಿಸಲ್ಲ ಪವಿತ್ರ. ಓಕೆ ಅಣ್ಣ, ನಮಸ್ತೆ ಕೇಳಿಸ್ತಿದ್ಯಾ ಅಣ್ಣ? ಸುಮಾ ಅಕ್ಕ ಚೂರ್ ಜೋರಾಗಿ ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ಅಣ್ಣ, ಈಗ ನಾವು ಹಿಂದೂ ಆಗಿ ಹುಟ್ಟಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಾರ, ಅದು ಎಷ್ಟು ಸರಿ ಎಷ್ಟು ತಪ್ಪಣ್ಣ? ನಮ್ಮ ಮನೇಲಿ ಹೇಳಿದ್ರೆ ಅದು ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ ಅಣ್ಣ. ಫುಲ್ ಇಡೀ ಫ್ಯಾಮಿಲಿನೇ ಇದ್ ಮಾಡ್ತಾ ಇದಾರಣ್ಣ. ನನಗಂತೂ ನೀವು ಏನಾಗಿದ್ದೀರಾ, ನೀವು ಸನಾತನ ಧರ್ಮವನ್ನು ಫಾಲೋ ಮಾಡಿ. ಮಿಕ್ಕಿದವ್ರು ಚೇಂಜ್ ಆಗ್ತಾರೆ, ಅದು ಅವ್ರ ಕರ್ಮ ಅನುಸಾರ ಅವ್ರು ಚೇಂಜ್ ಆಗ್ತಾರೆ, ಬಿಟ್ಬಿಡಿ. ನೀವು ನಿಮ್ಮ ಧರ್ಮವನ್ನು ಫಾಲೋ ಮಾಡಿ. ದಯವಿಟ್ಟು ಇನ್ನೊಬ್ಬರು ಚೇಂಜ್ ಇಲ್ಲ ಮಾಡ್ತಾರಣ್ಣ. ಅವರು ಮಗು ಹುಷಾರಿಲ್ಲ ಅದಿಲ್ಲ ಅಂದ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕು. ಬೇರೆ ಟೈಮಲ್ಲೆಲ್ಲ ಮಕ್ಕಳು ಸಹ ಕರ್ಕೊಂಡು ಹೋಗ್ತಾರಲ್ವಾ, ಅದು ಕಣ್ಣೆದುರುಗಡೆ ನೋಡಿ ನಾವ್ ಹೇಳಿದ್ರು ಅದು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನನ್ನದು. ಅರ್ಥ ಮಾಡ್ಕೊಳಲ್ಲಮ್ಮ ಅವರು, ಯಾಕಂದ್ರೆ ಪರಿಸ್ಥಿತಿ ಆತರ ಇದೆ, ಆತರ ಪ್ರೆಷರ್ ಇದೆ, ಆತರ ಮಾಡಿ ಅವ್ರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಪ್ಲಸ್ ದುಡ್ಡು ಒಂದ್ ಕೊಡ್ತಾರೆ. 20 ವರ್ಷದಿಂದ ಅಣ್ಣ ಎಲ್ಲೋ ಒಂದೊಂದ್ ಮನೆಯಲ್ಲಿ ಕದ್ದು ಮುಚ್ಚಿ ಮಾಡ್ತಾ ಇದ್ರಣ್ಣ. ಈಗ ಏರಿಯಾಗ ನಮ್ ಇರೋದೊಂದ್ 4 ಏರಿಯಾದಲ್ಲಿ 5 ಮನೆನೂ ಆತರ ಮಾಡ್ಕೊಂಡ್ಬಿಟ್ಟಿದಾರಣ್ಣ. ಅಲ್ಲೇ 5 ಏನು ಮಾಡಕ್ಕಾಗಲ್ಲಮ್ಮ ಅದು. ಅದ್ರ ಆಪೋಸಿಟ್ ಆಗಿದ್ದವ್ರೆಲ್ಲ ಈಗ ಮನೆ ಬಾಡಿಗೆಗೆ ಅಂತಾನೆ ಕೊಟ್ಬಿಟ್ಟಿದಾರಣ್ಣ. ಎಲ್ಲ ಆಲ್ಟ್ರೇಷನ್ ಮಾಡಿಸಿ ಸಂಡೆ ಆದ್ರೆ ಇರೋದಕ್ಕೆ ಆಗಲ್ಲ, ಅಷ್ಟು ತರ ಇದು ಮಾಡ್ತಾರಲ್ಲಿ. ಇದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಕ್ಕಾಗಲ್ಲ, ಮಾಡಿ ಪ್ರಯೋಜನ ಇಲ್ಲಮ್ಮ. ನೀವೇನ್ ಫಾಲೋ ಮಾಡ್ತೀರಾ ಮಾಡ್ಕೊಂಡು ಹೋಗಿದ್ದೇವೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಅಣ್ಣ, ಒಂದು ಪ್ರಶ್ನೆ ಇದೆ. ಪ್ಲೀಸ್ ಟೆಲ್ ಮಿ ಅಬೌಟ್ ಮ್ಯಾನಿಫೆಸ್ಟೇಷನ್. ಡಸ್ ಇಟ್ ರಿಯಲಿ ವರ್ಕ್? ಇಫ್ ಇಟ್ ರಿಯಲಿ ವರ್ಕ್ಸ್, ದೆನ್ ಹೌ ಟು ಮೇಕ್ ಯೂಸ್ ಆಫ್ ಇಟ್? ಏನು ಅರ್ಥ ಆಗಿಲ್ಲಮ್ಮ. ದಿಸ್ ಕ್ವೆಶ್ಚನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ವಾ ಅಣ್ಣ? Manifestation is only for the divinities, not for human personalities. ಅರ್ಥ ಆಯ್ತಾ? ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ವಾ ಅಣ್ಣ, ಅದ್ರ ಬಗ್ಗೆ ಕೇಳ್ತಾ ಇದಾರೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಬರುತ್ತಲ್ವಾ, ಅದನ್ನ ಕೇಳ್ತಾ ಇದಾರೆ. ಎಲ್ಲ ಇಟ್ಸ್ ಡಿಫರೆಂಟ್ ಟರ್ಮಿನಾಲಜಿ ಯೂಸ್ ಬೈ ಸರ್ಟನ್ ಪೀಪಲ್, ವಿಚ್ ಇಸ್ ನಾಟ್ ಕರೆಕ್ಟ್. Manifestation means Mahavishnu manifested as Sri Rama. Bhagavan Ishvara manifested as Adi Shankaracharya. Devi Adishakti manifested as Meenakshi. ಈ ತರ ಹೇಳ್ಬೋದು. ಈ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಇವ್ರು ಮಾಡಿರೋ ಒಂದು ಇಂಟೆಲೆಕ್ಚುಯಲ್ ಇಂಟರ್ಪ್ರಿಟೇಷನ್ ಅಮ್ಮ. ಇಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ಆಕ್ಚುಯಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವಿನಿಟೀಸ್.
ಓಕೆ, ಧನ್ಯವಾದಗಳು ಅಣ್ಣ. ಲತಾ ರಾಣಿ ಅಕ್ಕ ಅನ್ಮ್ಯೂಟ್ ಮಾಡಿ. ಮಾತಾಡಿ ಅಕ್ಕ. ಹಲೋ ಅಣ್ಣ ನಮಸ್ಕಾರ. ನಮಸ್ಕಾರ. ನನಗೆ ಒಂದು ವಿಷಯ ತಿಳಿಯೋದಿತ್ತು ನಿಮ್ಮಿಂದ. ಈಗ ನಾವು ಧ್ಯಾನಕ್ಕೆ ಸಪ್ತಋಷಿ ಮಾರ್ಗದಲ್ಲಿ ನಾವು ಧ್ಯಾನಕ್ಕೆ ಕೂರ್ತೇವಲ್ವಾ, ಧ್ಯಾನದ ನಂತರ ನಿದ್ರಾವಸ್ಥೆಗೆ ಹೋದಾಗ ನಮ್ಮ ಚಕ್ರಗಳು ಆ ಸಮಯದಲ್ಲಿ ಆಕ್ಟಿವೇಟ್ ಆಗುತ್ತಾ? Once you have taken Saptarishi Marga, the chakras will get automatically activated. ಅಲ್ಲ, ನಾನ್ ಕೇಳ್ತಿರೋದು ಅಣ್ಣ, ನಿದ್ರಾವಸ್ಥೆಯಲ್ಲೂ ಆಗುತ್ತಾ ಅಂತ. Whether you are in sleep mode or awakening mode, that is activated and it will remain in that state. ಓಕೆ ಅಣ್ಣ, ಆಯ್ತು ಅಣ್ಣ. ಧನ್ಯವಾದಗಳು ಅಕ್ಕ. ಇವಾಗ ನಾನು ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಯಾರಾದ್ರೂ ವಿಡಿಯೋದಲ್ಲಿ ಕೈ ಎತ್ತಿ ಪ್ರಶ್ನೆ ಕೇಳುವಂತವ್ರು ಇದ್ರೆ ದಯಮಾಡಿ ಕೈ ಎತ್ತಿ. ನಿಮ್ಗೆ ಹ್ಯಾಂಡ್ ರೈಸ್ ಅಣ್ಣ. Volume has come down. ಕ್ಯಾನ್ ಯು ಹಿಯರ್ ಮಿ ಅಣ್ಣ? ಐ ಆಮ್ ಇನ್ ಫುಲ್ ವಾಲ್ಯೂಮ್ ಅಣ್ಣ. Okay. Proceed. ಓಕೆ, ಈಗ ವಿಡಿಯೋ ಮೋಡಲ್ಲಿ ಇದ್ದೇವೆ ಗ್ಯಾಲರಿಯಲ್ಲಿ. ನೀವು ಯಾರಿಗಾದ್ರೂ ಹ್ಯಾಂಡ್ ರೈಸ್ ಆಪ್ಷನ್ ಗೊತ್ತಾಗಿಲ್ಲ ಅಂದ್ರೆ ಕೈ ಎತ್ಬೋದು ವಿಡಿಯೋ ಆನ್ ಮಾಡ್ಬಿಟ್ಟು ಪ್ರಶ್ನೆ ಕೇಳಲಿಕ್ಕೆ. ಅಣ್ಣ, ಮೀನ್ ವೈಲ್ ಒಂದು ಪ್ರಶ್ನೆ ಇದೆ. ಸತೀಶ್ ಅಣ್ಣ, ಪಾರ್ವತಿಯವರು ಒಮ್ಮೆ ದಕ್ಷ ಯಜ್ಞಕುಂಡದಲ್ಲಿ ಪ್ರಾಣ ಕಳೆದುಕೊಳ್ತಾರೆ. ಇದು ಶಿವ ಅವರಿಗೆ ಮೊದ್ಲೇ ಗೊತ್ತಿತ್ತಾ ಅಥವಾ ಇದು ವಿಧಿ ನಿಯಮನ ಅಂತ ಕೇಳಿದ್ದಾರೆ. ಶಿವ ಅವ್ರಿಗೆ ಮೊದಲೇ ಗೊತ್ತಿತ್ತು ಈ ತರ ಆಗ್ತದೆ ಅಂತ. He advised Parvati many times not to go there, but in spite of that, Parvati insisted she will go. Then there was no other way. Ishvara said, "Go," he said. So Parvati came and whatever has to happen happened. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ನೆಕ್ಸ್ಟ್ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ, ತೀರಿಕೊಂಡವರು ಮತ್ತೆ ಜೀವಂತವಾಗಿ ಮತ್ತೆ ಭೂಮಿಗೆ ಬಂದ ಹಾಗೆ ಕನಸು ಬಿದ್ರೆ ಇದಕ್ಕೆ ಏನು ಅರ್ಥ ಅಂತ ಕೇಳಿದ್ದಾರೆ. ಅಲ್ಲ, ಹೇಳಿ ಪವಿತ್ರ ಇನ್ನೊಂದ್ಸತಿ. ತೀರಿಕೊಂಡವರು ಮತ್ತೆ ಜೀವಂತವಾಗಿ ಮತ್ತೆ ಭೂಮಿಗೆ ಬಂದ ಹಾಗೆ ಕನಸು ಬಿದ್ರೆ ಅದಕ್ಕೆ ಏನ್ ಅರ್ಥ ಅಂತ ಕೇಳಿದ್ದಾರೆ. ಅಂದ್ರೆ ಯು ಆರ್ ಗೋಯಿಂಗ್ ಟು ಟೇಕ್ ಅನದರ್ ಬರ್ತ್ ಅಂತ. ಓಕೆ ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಈಸ್ ಅ ಪಿಕ್ಚರ್ ಆರ್ ಇಮೇಜ್ ವಿ ಸಿ ಇನ್ ಟ್ರಾನ್ಸ್ ಈಸ್ ಸೇಮ್ ಆಸ್ ದ ಪಿಕ್ಚರ್ ಆರ್ ಇಮೇಜ್ ಸೀನ್ ಡ್ಯೂರಿಂಗ್ ಆಸ್ಟ್ರಲ್ ಟ್ರಾವೆಲ್? ಅವೆಲ್ಲ ಇನ್ನೊಂದ್ಸತಿ ಹೇಳಿ, ನನ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಪವಿತ್ರ. ಏನು ಇವತ್ತು ರಿಪೀಟ್ ದ ಕ್ವೆಶ್ಚನ್. ಟ್ರಾನ್ಸ್ ನಲ್ಲಿ ನೋಡಿದ ಒಂದು ಪಿಕ್ಚರು ಮತ್ತೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನೋಡಿದ್ದು ಸೇಮ್ ಆಗಿರುತ್ತಾ ಅಂತ ಕೇಳಿದ್ದಾರೆ. ಕೆಲವು ಸಮಯದಲ್ಲಿ ಇಟ್ ವಿಲ್ ಬಿ ದ ಸೇಮ್. ಓಕೆ ಓಕೆ, ಧನ್ಯವಾದಗಳು ಅಣ್ಣ. ಶುಭರಾಣಿ ಅಕ್ಕ ಅನ್ಮಿಟ್ ಮಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ಸತೀಶ್ ಅಣ್ಣ, ನೀವು ವಿಷ್ಣು ಇದ್ರಲ್ಲಿ ಕ್ಷೀರಸಾಗರದಲ್ಲಿ ಮಲ್ಗಿರ್ತಾನೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ನೀವ್ ಅವತ್ ಹೇಳ್ತಾ ಇದ್ರಿ ಅಂದ್ರೆ ಅಮರ ಅವರು ನಿಮ್ಗೆ ವಿಷ್ಣು ತರಾನೇ ಕಾಣಿಸಿದ್ರು, ಅವರ ಇವರು ಗುರುಮಾತ ಲಕ್ಷ್ಮೀ ತರ ಕಾಣಿಸಿದ್ರು ಅಂತ. ಅಂದ್ರೆ ಅದು ಕ್ಷೀರಸಾಗರ ಅಂದ್ರೆ ಸಾಗರದಲ್ಲಿ ಹಾಲಿಂದು ಇದು ಬರ್ತಾ ಇರತ್ತಾ ಈ ಸಮುದ್ರದ ತರ, ಅಥವಾ ಈ ಮಿಲ್ಕಿ ವೇ ಅಂದ್ರೆ ನಕ್ಷತ್ರಗಳದಿಂದ ಕ್ಷೀರಸಾಗರ ಆಗಿರೋದಾ? ನೋಡಿ, ಮಿಲ್ಕಿ ವೇ ಇಸ್ ಎ ವೆಸ್ಟರ್ನ್ ಕಲ್ಚರ್ ಟರ್ಮಿನಾಲಜಿ. Ksheerasagara is the actual terminology by our rishis and Sanatana Dharma which is given. ಅದು ನಾವು ಹೆಂಗೆ ನೋಡಿದ್ವಿ ಆ ತರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೀವು ಇನ್ನೂ ಬೇರೆ ತರ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದು ಆಗಲ್ಲ. ನೀವ್ ಹೇಳ್ತೀರಾ ಅದು ನೀರ ಹಾಲ ಅಂತ. ಅದು ಹಾಲಲ್ಲ, ಓಷನ್. ಇಟ್ ಇಸ್ infinite ocean. See, you cannot understand this by your now spiritual maturity. You have to rise to samadhi state, then you will know what it is. You are in LKG. You are asking question of graduation. ಎಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ you will not understand it. ಸರಿ ಸತೀಶ್. ಓಕೆ, ಧನ್ಯವಾದಗಳು ಅಕ್ಕ. ಅಣ್ಣ, ಒಂದು ಪ್ರಶ್ನೆ ಇದೆ. ಒಂದು ಅಣ್ಣ ಕೇಳಿದ್ದಾರೆ. ನಮಸ್ತೆ ಅಣ್ಣ, ನಮ್ಮ ಮನೆಯಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ಯಾರು ಮಾಡೋದಿಲ್ಲ. ನಾನ್ ಮಾಡಿದ್ರೆ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ.
ಆಮೇಲೆ ಯಾವುದೇ ತರ ಸ್ಪಿರಿಚುವಲ್ ಬುಕ್ಸ್ ನ ಇಡ್ಲಿಕ್ಕೆ ಅವಕಾಶ ಅಪೋಸ್ ಮಾಡ್ತಾ ಇದ್ದಾರೆ. ಮತ್ತೆ ನಾನ್ ವೆಜ್ ತಿನ್ಲಿಕ್ಕೂ ಸಹ ಹೇಳ್ತಾ ಇದ್ದಾರೆ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಅಣ್ಣ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಸ್ ಫಾರ್ ದ ಇಂಡಿವಿಜುವಲ್. ಅದನ್ನ ನೀವು ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಮಾಡ್ಬೇಕು. ಬೆಳಿಗ್ಗೆ 3:30 ಎದ್ಬಿಟ್ಟು ನೀವು ಧ್ಯಾನ ಮಾಡ್ಬಿಟ್ಟು ಮಲ್ಕೊಳ್ಳಿ, ಯಾರು ಗೊತ್ತಾಗ್ತದೆ. ಅಂಡ್ ಅಮರಾಸ್ ವೆರಿ ವೆಲ್ ಸೆಡ್, ಡೋಂಟ್ ರೀಡ್ ಎನಿ ಮೋರ್ ಬುಕ್ಸ್, ಡೋಂಟ್ ಅಕ್ವೈರ್ ಎನಿ ನಾಲೆಡ್ಜ್, ಅನ್ಲರ್ನ್ ವಾಟ್ ಯು ಹವ್ ಲರ್ನ್ ಅಂಡ್ ಬಿಕಮ್ ಎ ಚೈಲ್ಡ್ ಅಂತ. ಸೊ ಸ್ಟಾಪ್ ರೀಡಿಂಗ್ ಎನಿ ಬುಕ್ಸ್, ಎವ್ರಿಥಿಂಗ್ ಇಸ್ ವಿತ್ ಇನ್ ಯು. ಸೊ ನೀವೇನ್ ಮಾಡಿ, ಬೆಳಿಗ್ಗೆ ಎದ್ದು 3:30 ಕೂತ್ಕೊಂಡು, ನಾವು ಹೇಳಿದ್ವಿ, ಎಷ್ಟೋ ಸತಿ ಹೇಳಿದ್ವಿ, ಹರಿ ಓಂ ಅಂತ 3 ಸತಿ ಹೇಳ್ಬಿಟ್ಟು ಆ 2 ಶ್ಲೋಕಗಳು ಹೇಳ್ಬಿಟ್ಟು ಧ್ಯಾನ ಶುರು ಮಾಡಿ. ಯಾರಿಗೂ ಗೊತ್ತಾಗಲ್ಲ. 4 ಗಂಟೆ ಆದ್ಮೇಲೆ ಮಲ್ಕೊಂಡ್ಬಿಡಿ. ನೈಸ್ ಅಣ್ಣ, ನೈಸ್ ಅಣ್ಣ, ಧನ್ಯವಾದಗಳು ಅಣ್ಣ. ವೇಣುಗೋಪಾಲ್ ಅಣ್ಣ ಮಾತಾಡಿ ಅಣ್ಣ. ಥ್ಯಾಂಕ್ ಯು ಮ್ಯಾಮ್. ಸರ್ ಕೇಳಿಸ್ತಾ ಇದೆಯಾ? ಅಣ್ಣ ಚೂರು ಕೇಳಿಸ್ತಾ ಜೋರ್ ಇದೆಯಾ ಸರ್? ಮಾತಾಡಿ. ಕೇಳಿಸ್ತಾ ಇದೆಯಾ ಸರ್? ಹಲೋ, ಕೇಳಿಸ್ತಾ ಇದೆ ವೇಣುಗೋಪಾಲ್. ಓಕೆ ಓಕೆ ಸರ್, ಇದು ನೀವು ಕಲ್ಯಾಣ ವೆಂಕಟೇಶ್ವರ ಅಂತ ಹೇಳಿದ್ರಲ್ಲ, ಅದು ಅಲಮೇಲು ಮಂಗಾಪುರಂ ಸೇಮ್ ಟೆಂಪಲ್ ಅಲ್ಲ? ಪದ್ಮಾವತಿ ಮಾತೆಯ ಅಲಮೇ ಶ್ರೀನಿವಾಸ ಮಂಗಾಪುರಂ. ಶ್ರೀನಿವಾಸ ಶ್ರೀನಿವಾಸ ಮಂಗಾಪುರಂ ಅಂತ. ಇಟ್ ಈಸ್ ಬಿಫೋರ್ ಗೋಯಿಂಗ್ ಟು ತಿರುಪತಿ ಆನ್ ದ 16th mile, there is a left hand going to Pilleri town. If you Okay. go on the left side, after a few minutes drive on the left side, you will see a huge temple. That is Okay. Kalyana Venkateshwara temple. Srinivasa so- Mangapuram. ಓಕೆ, ಸೊ ಅಲಮೇಲು ಮಂಗಾಪುರಂ ಇಸ್ ಡಿಫರೆಂಟ್. Almelu Mangapuram is different. Srinivasa Mangapuram is different. Almelu Right, sir. Mangapuram is where the divine Mother Padmavati is there. Here Lord Okay. Venkateshwara is there. Okay, so Lord Venkateshwara descended down on the last day of Kali Yuga. 14th April 1974. Right, sir. Right, sir. Thank you. Thank you. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಸುಮಾ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ, ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ ಅಣ್ಣ. ಈಗ ದೊಡ್ಡ ತಿರುತ್ತಿಗೆ ಹೋಗ್ತಿರಲ್ಲ ಅಣ್ಣ, ಈಗ ಅದು ಹ್ಮ್. ಅವ್ರು ಹೇಳ್ತಾರೆ ಮೆಟ್ಲನ್ನ ಹತ್ತಿ ಹೋಗಿ ಬಂದ್ರೆ ಒಳ್ಳೇದು ಅಂತ. ಹ್ಮ್. ಅದು ಫಸ್ಟ್ ಟೈಮ್ ನಮ್ಮ ಮಗ ಹೋಗ್ಬೇಕಂತ ಇದಣ್ಣ. ಅದು ಯಾವ ತರ ಕೆಳಗಡೆನೆ ಪೂಜೆ ಮಾಡಿ ಹೋಗ್ಬೇಕು, ಸುಮಾರು ವಿಡಿಯೋಸ್ ಅಲ್ಲಿ ಬೇರೆ ಬೇರೆ ತರ ಹೇಳಿದಾರಣ್ಣ. ನಿಮ್ ಗೈಡೆನ್ಸ್ ಕೊಡಿ ಅಣ್ಣ, ಅವ್ನ್ಗೆ ಅದೇ ತರ ಹೇಳಿ ಕಳಿಸ್ತೀನಿ. ಫಸ್ಟ್ ಏನ್ ಮಾಡ್ಬೇಕು, ನೀವು ತಿರುಪತಿಗೆ ಹೋಗುವಾಗ ಫಸ್ಟ್ ನೆಟ್ಟಿಗೆ ನೀವು ಪದ್ಮಾವತಿ ತಾಯಾರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ತಾಯಿ ಮಹಾಲಕ್ಷ್ಮಿನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನೆಟ್ಟಿಗೆ ನೀವು ಕಲ್ಯಾಣ ವೆಂಕಟೇಶ್ವರ ಶ್ರೀನಿವಾಸ ಮಂಗಾಪುರಂ ಅಲ್ಲಿ ಬಂದು ಆ ಭಗವಂತನ ದರ್ಶನ ಮಾಡ್ಕೊಂಡು ಆಮೇಲೆ ನೀವು ಮೆಟ್ಲತ್ತಿ ಹೋಗ್ಬಿಟ್ಟು ಅಲ್ಲಿ ಪುಷ್ಕರಣಿ ಕಲ್ಯಾಣಿ ಇದೆ. ಆ ಕಲ್ಯಾಣಿನಲ್ಲಿ ಸ್ವಲ್ಪ, ಇವಾಗ ಕಲ್ಯಾಣಿನಲ್ಲಿ ಸ್ನಾನ ಮಾಡಕ್ ಬಿಡಲ್ಲ, 2 ಕೈನಲ್ಲಿ ನೀರ್ ತಗೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಎದುರುಗಡೆ ಬಂದ್ಬಿಟ್ಟು ವರಾಹ ಸ್ವಾಮಿ ಇದ್ದಾರೆ, ಅವರೇ ಈ ಕ್ಷೇತ್ರಕ್ಕೆ ಅಧಿಪತಿ, ಅವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗಿ ಭಗವಂತ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ನೀವು ಮನೆಗೆ ಬರ್ಬೇಕು. ಬೇರೆ ಯಾವ ಕ್ಷೇತ್ರಕ್ಕೂ ಹೋಗ್ಬಾರ್ದು. ಇದು ಆಕ್ಚುಲಿ ಮಾಡೋ ಒಂದು ವೇ ಆಫ್ ತಿರುಪತಿ ಯಾತ್ರೆ. ತುಂಬಾ ಧನ್ಯವಾದ ಅಣ್ಣ, ತುಂಬಾ ಸುಲಭವಾಗಿ ಹೇಳ್ಕೊಟ್ರಿ. ಬೇರೆ ಸಲ ನೋಡಿ ನೋಡಿ ಒಂಥರ ಕನ್ಫ್ಯೂಷನ್ ಇತ್ತು, ತುಂಬಾ ಒಳ್ಳೇದಾಯ್ತು ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಧನ್ಯವಾದಗಳು ಅಕ್ಕ. ಅಣ್ಣ ಮುಂದಿನ ಪ್ರಶ್ನೆ, ಆತ್ಮವಂದನೆಗಳು ಅಣ್ಣ. ಇವಾಗಿನ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವ ಏನಾದರೂ ಉಪಾಯ ಅಮರ ಗುರುಗಳು ತಿಳಿಸಿದ್ದರೆ ದಯವಿಟ್ಟು ಹೇಳಿ. ಇಂತಹ ಪರಿಸ್ಥಿತಿ ಹಿಂದೆ ಯಾವತ್ತಾದ್ರೂ ಬಂದಿದೆಯಾ? ದಯವಿಟ್ಟು ಮಾರ್ಗದರ್ಶನವನ್ನು ಮಾಡಿ ಅಂತ ಕೇಳಿದ್ದಾರೆ. ಹಿಂದೆ ಯಾವಾಗ ಬಂದಿದೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಾವು ಮಾಡಿರೋ ಕರ್ಮ ನಾವು ಅನುಭವಿಸ್ಲೇಬೇಕು. ನಾವು ಎಲ್ಲ ಮರಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ನಾವು ಬಿಲ್ಡಿಂಗ್ ಕಟ್ಕೊಂಡು ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಕಟ್ಕೊಂಡಿದ್ರೆ ಎಲ್ಲಿ ನಮ್ಗೆ ಪ್ರಕೃತಿ ತಾಯಿ ನಮ್ಗೆ ಶರಣ ಕೊಡ್ತಾರೆ. ಸೊ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ವಾಟ್ ಯು ಸೋ ಯು ರೀಪ್. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ನಮಸ್ತೆ ಅಣ್ಣ. ವಿಚ್ ಒನ್ ಪವರ್ಫುಲ್ ಮಂತ್ರ ಅಮರ ಗುರು suggested to chant for lifelong for materialistic and also spiritual sadhana? See, ಇದು ಎರಡಕ್ಕೂ ಅವ್ರು ಯಾವ್ದು ಮಂತ್ರ ಕೊಟ್ಟಿಲ್ಲ. He has told us and guided us on the spiritual path only. He has given the Saptarishi Marga. You follow it, that's all. For material prosperity, he has not given any mantra, nor we had an opportunity
to ask for any material thing. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಸತೀಶ್ ಅಣ್ಣ. ರೈತರು ಉಳುಮೆ ಮಾಡೋದಿಕ್ಕೆ ಹಸುಗಳನ್ನು ಉಪಯೋಗಿಸ್ತಾರೆ, ಇದು ಸರಿನಾ ಅಂತ ಕೇಳಿದ್ದಾರೆ. ಇದು ಸರಿ. ಆ ಕಾಲದಿಂದ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದು ತಕ್ಕಂಗೆ ಅದನ್ನ ಅವರು ನೋಡ್ಕೊಂಡು ಅದಕ್ಕೆ ಪ್ರೀತಿಯಿಂದ ಆಸ್ ಎ ಪಾರ್ಟ್ ಆಫ್ ದರ್ ಫ್ಯಾಮಿಲಿ ಅವ್ರು ನೋಡ್ಕೊಳ್ತಾರೆ ಅದನ್ನ. ಅದು Okay. ಧರ್ಮ. ಅದು ಧನ್ಯವಾದಗಳು ಅಣ್ಣ. ಇನ್ನೊಂದು ಹೇಳಿ. ಕೇಳಿ ಅಣ್ಣ. ಇಲ್ಲ, if you try to torture it and kill it and eat it, then it becomes ಪಾಪಕರ್ಮ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಅದೇ ಅಕ್ಕ ಒಂದು ಪ್ರಶ್ನೆ ಕೇಳಿದ್ರಲ್ವಾ ಹೀಟ್ ಬಗ್ಗೆ, ಅದಕ್ಕೆ ನಿಮ್ಗೆ ಕೇಳಿದ್ದಾರೆ ಏನಾದ್ರೂ ಪರಿಹಾರ ಹೇಳಿ ಅಂತ. ಬಿಸಿಲಿನ ತಾಪಮಾನ ಏನು ಪರಿಹಾರ ಇಲ್ಲ, ನಾವು ಏನು ಮಾಡಕ್ಕಾಗಲ್ಲ. What you can do is you have to protect yourself in a better way. Don't go during that heat. This one, go in the early morning before 10 o'clock or go after 5 o'clock in the evening or whatever you want to. Otherwise, stay indoors. ಓಕೆ, ಧನ್ಯವಾದಗಳು ಅಣ್ಣ. ಒಂದು ಕ್ಷಣ ಗ್ಯಾಲರಿ ಮೋಡಿಗೆ ಹೋಗ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ವಿಡಿಯೋದಲ್ಲಿ ಕೈ ಎತ್ತಲಿದ್ರೆ ದಯಮಾಡಿ ಕೈ ಎತ್ತೋರಿದ್ರೆ ಹೇಳಿ, ಪ್ರಶ್ನೆ ಏನಾದ್ರೂ ಇದೆಯಾ? ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಸತೀಶ್ ಸರ್ has explained us about extra or excess coating of karma in Manonmaya Kosha with example of eating extra laddus. My doubt is how to know that our soul is satisfied with whatever laddus we have eaten. How to know that we are eating extra laddus? See, for example, it is very simple. When you eat one laddu, that is enough for the Atma to get satisfied. Why do you want to eat extra 3-4 laddus? Alva, one laddu tindrene, you know what is the taste of it, and the Atma gets experience of it, and it is content with it. Your greediness and your selfishness, you want to have more of laddus, you eat, and the coating is done. No. Their question is, how do we get to know? How do we get to know? Andre, you have now taken this birth. Now, why you have taken this birth? It is because of the extra coating on the Manonmaya question. Because you have committed eating more laddus in the beginning. When you came from Parabrahma Loka on this earth in the beginning, you were asked to have the experience just to satisfy the Atma. But while coming and you are taking the birth, you saw everything in a different way. You did not heed the directions given by Parabrahma. You went on your own and got quoted on the Manonmaya Kosha. Okay, ಧನ್ಯವಾದಗಳು You ಅಣ್ಣ. have to go back to your original when you came from Parabrahma Lokama. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ನಿಮ್ ಪ್ರಶ್ನೆ ಕ್ಲಿಯರ್ ಇದ್ರೆ ಓಕೆ ಅಂತ ಹೇಳಿ. ಅಣ್ಣ, ಮುಂದಿನ ಪ್ರಶ್ನೆ, ವೈ ಸೋ ಮಚ್ ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಹ್ಯಾಪನಿಂಗ್ ಇನ್ ದೀಸ್ ಡೇಸ್ ಅಂತ ಒಂದು ಅಕ್ಕ ಕೇಳಿದ್ದಾರೆ. It is Prakriti Mata is she had enough of this adharma. So now it's her turn. She is taking revenge slowly. All natural calamities are taking place. Because you are misusing her to the great extent, you are misusing her. How long she can have the patience and wait? So she has lost her patience and the natural calamities are taking place. ಓಕೆ, ನಮಸ್ತೆ ಅಣ್ಣ. ಮುಂದಿನ ಪ್ರಶ್ನೆ, ಸರ್, ವುಡ್ ಕಲ್ಕಿ ಭಗವಾನ್ ರೂಲ್ ಫ್ರಮ್ ಬ್ಯಾಂಗ್ಳೂರ್ ಆಫ್ಟರ್ ಎಸ್ಟಾಬ್ಲಿಷಿಂಗ್ ಧರ್ಮ ಇನ್ ದಿಸ್ ಪಾರ್ಟ್ ಆಫ್ ದ ಕಂಟ್ರಿ? Already I have told in detail what is going to happen. He will pass through Manavati, go to Hastinapura, give charge of the kingdom to Maravapi Devapi. He'll go to Vaishaka Valley. From there he'll go to Vaikunta. ಓಕೆ ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಟ್ ನಾನು ಸಮರೈಸ್ ಮಾಡ್ತೀನಿ. ನಮಸ್ತೆ ಅಣ್ಣ, ಅಮರ ಗುರುಗಳು ಕನಸಿನಲ್ಲಿ ಬಂದ್ರೆ ನಾವು ಅವರ ಬಳಿ ಮಾತನಾಡಬಹುದಾ ಅಣ್ಣ ಅಂತ ಕೇಳಿದ್ದಾರೆ. ನನಗೆ ತುಂಬಾ ನೋವು ಆದಾಗ ನೆನಪು ಮಾಡಿಕೊಂಡು ಇರ್ತೀನಿ ಅಣ್ಣ, ಆಗ ತುಂಬಾ ಸಮಾಧಾನ ಆಗುತ್ತೆ ಅಂತ ಕೇಳಿದ್ದಾರೆ. ಪ್ರಾಬಬ್ಲಿ ಶಿ ಇಸ್ ಟ್ರೈಂಗ್ ಟು ಆಸ್ಕ್ ಹೌ ಟು ಕಮ್ಯುನಿಕೇಟ್ ವಿತ್ ಅಮರ ಗುರುಜಿ, ಐ ಥಿಂಕ್ ಸೊ. ಅವ್ರಿಗೆ ಏನು ಇವರೆಲ್ಲ ಈ ತರ ಪ್ರಶ್ನೆಗಳು ಕೇಳ್ತಾರೆ ಇಷ್ಟು ದಿವಸ ಆದ್ಮೇಲೆ. You have to have unconditional faith on him.
And with Shraddha, Bhakti and Ekagrata, meditate as per the guidance given. ಓಕೆ, ಧನ್ಯವಾದಗಳು ಅಣ್ಣ. ಏನು ಮಾಡಲ್ಲ, they ask questions like this. It is of no use. If they sincerely meditate as per the post given, definitely these questions will not arise to them. ಧನ್ಯವಾದಗಳು ಅಣ್ಣ. ಐ ಥಿಂಕ್ ಈಗ ಯಾವ್ದು ಪ್ರಶ್ನೆಗಳಿಲ್ಲ. ವಿಡಿಯೋ ಮೋಡಲ್ಲಿ ಇದೀವಿ, ಗ್ಯಾಲರಿ ಮೋಡಲ್ಲಿ ಇದೀವಿ. ಯಾರಾದ್ರು ಪ್ರಶ್ನೆಗಳು ಕೇಳೋರಿದ್ರೆ ದಯವಿಟ್ಟು ಕೈ ಎತ್ತಬಹುದು. ಅಣ್ಣ, ಒಂದು ಪ್ರಶ್ನೆ ಇದೆ. ಇನ್ ದ್ವಾಪರ ಯುಗ, ಮೆನಿ ಬ್ರಾಹ್ಮಿನ್ಸ್ ಅಂಡ್ ಕ್ಷತ್ರಿಯಾಸ್ ವರ್ ಯೂಸಿಂಗ್ ಕೌಸ್ ಫಾರ್ ಗಿವಿಂಗ್ ಆಹುತಿ ಸ್ವಾಹ ಇನ್ ಯಜ್ಞಕುಂಡ. ವಾಸ್ ದಿಸ್ ಅ ಸಿನ್? ಪವಿತ್ರ ಹೇಳಿ. In Dwapara Yuga, many Brahmins and Kshatriyas were using cows for giving ahuti, that is swaha, in Yagnakunda. Was this a sin? Where did these people get this kind of information? I don't know, Anna. They just want to ask a question, they ask. We don't know what actually in Dwapara Yuga, what was the system as per Dwapara Sanatana Dharma. Okay. This question we cannot answer without knowing actually what happened. Only Amara could answer it. Unfortunately, he is not there now. Let them ask Amara, he will answer them. Okay. Someone has written something, he will read it and ask, which we cannot say yes or no for it. Yes, Anna. ಧನ್ಯವಾದಗಳು ಅಣ್ಣ. ಅಣ್ಣ, ಈಗ ನಮ್ಗೆ ಇನ್ನು 7 ನಿಮಿಷಗಳ ಕಾಲ ಇದೆ ಸತ್ಸಂಗ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇನ್ನೊಂದು ಪ್ರಶ್ನೆ ಬಂದಿದೆ ವಿಶ್ವನಾಥ ಅಣ್ಣ ಅವರಿಂದ. I was practicing meditation, but from few days I'm unable to sit for meditation. If I sit also, I'm getting disturbed or distracted while doing the prayer. I'm doing it fastly. I don't know why I'm in a hurry. So he needs a clarity on this, Anna. The problem is he is not using his willpower. He has to make commitment, willpower and sankalpa. I have to sit for 24 minutes. Let him sit for 24 minutes continuously for 4 or 5 days, just like that. Then on the 7th day, let him start meditating. Like this, they have to practice it. It is their own decision they have to make. Okay. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ ಒಂದು ಅಕ್ಕಯಿಂದ. ಹೌ ಟು ಇನ್ಕ್ರೀಸ್ ಸೆಲ್ಫ್ ಕಾನ್ಫಿಡೆನ್ಸ್ ಸ್ಪಿರಿಚುಯಲಿ ಅಂತ ಕೇಳಿದ್ದಾರೆ. Use your willpower and meditate on Guru Amara with total confidence, Shraddha, Bhakti, Ekagrata. You will automatically get your self-confidence. Have faith in the Guru unconditionally. That faith will build up and give you confidence in your spiritual sadhana. Okay. Okay. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಗುಡ್ ಕ್ವಶನ್. Is it possible to meet Vishwamitra Maharshi physically since Vishwamitra Maharshi has now taken a rebirth? Only the rishis have to come and identify and declare to the world such a person is so and so. Then you can go meet that person. Until then, no one knows where he is. It is a divine secret. At the proper time, the rishis will declare. ಓಕೆ ಅಣ್ಣ, ಧನ್ಯವಾದಗಳು. ಅಣ್ಣ, ಮುಂದೆ ಇನ್ನೊಂದು ಪ್ರಶ್ನೆ. I have read in the article that Ashwathama is roaming around in few parts of India. He looks like a giant. Were people really looking different in Dwapara Yuga? Narima, these people go through all such information and ask us. Only thing correctly what we can say, Amara told us he is in Shambhala. Okay. Anna, you have to unmute, Anna. Yes, Anna. ಕೇಳಿಸ್ತಾ ಇದೆ ಅಣ್ಣ. ಸೊ ದ್ವಾಪರ ಯುಗದಲ್ಲಿ ಯಾವ ತರ ಫಿಸಿಕಲ್ ಸ್ಟೇಟಸ್ ಇತ್ತು ಆ ತರ ಅವ್ರು ಇದಾರೆ. ಅವರು ಇದಕ್ಕೆ ನಾನು ಎಪಿಸೋಡ್ ನಲ್ಲಿ ಹೇಳಿದೀವಿ ಕ್ಲೀನ್ ಆಗಿ.
ಸತ್ಯಯುಗದಲ್ಲಿ ಹೆಂಗಿದ್ದಾರೆ, ತ್ರೇತಾಯುಗದಲ್ಲಿ ಹೆಂಗಿದ್ದಾರೆ, ದ್ವಾಪರ ಯುಗದಲ್ಲಿ ಹೆಂಗಿದ್ದಾರೆ, ಕಲಿಯುಗದಲ್ಲಿ ಹೆಂಗಿದ್ದಾರೆ ಅಂತ ಆ ಎಪಿಸೋಡ್ ನ ನೋಡ್ಬೇಕು ಅವ್ರು. ತಿಳ್ಕೊಬೇಕು. ಮುಂದಿನ ಪ್ರಶ್ನೆಯನ್ನ, ಹನುಮಂತ ದೇವರನ್ನು ಪೂಜೆ ಮಾಡುವ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಅಣ್ಣ. ಪ್ರಾಮುಖ್ಯತೆ ಕೇಳೋ ಬದಲು ಅವ್ರನ್ನ ಶ್ರದ್ಧೆಯಿಂದ ಆಚರಿಸಿ ಪೂಜೆ ಮಾಡಿ ಭಕ್ತಿಯಿಂದ ಅವ್ರಿಗೆ ಗೊತ್ತಾಗ್ತದೆ ಏನ್ ಇಂಪಾರ್ಟೆನ್ಸ್ ಅಂತ. ಇವಾಗ ನಾನು ಮೈಸೂರು ಪಾಕ್ ತಿಂದ್ಬಿಟ್ಟು ಇದು ಸ್ವೀಟ್ ಆಗಿದೆ ಪವಿತ್ರ ಅಂದ್ರೆ ನೀವೇನ್ ಹೇಳ್ತೀರಾ? ನೀವು ಹೇಳಕ್ ಆಗ್ತದ? ಯು ಹ್ಯಾವ್ ಟು ಕನ್ಸ್ಯೂಮ್ ದ ಮೈಸೂರು ಪಾಕ್, ದ ಸ್ವೀಟ್ ಆಫ್ ಇಟ್. ಸೊ ಹೌ ಕ್ಯಾನ್ ಐ ಟೆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ವರ್ಷಿಪಿಂಗ್ ಹನುಮಾನ್? ಲೆಟ್ ಹಿಮ್ ವರ್ಷಿಪ್ ಹನುಮಾನ್ ವಿತ್ ಸಿನ್ಸಿಯಾರಿಟಿ, ದೆನ್ ಯು ವಿಲ್ ನೋ the importance of Hanuman himself. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನ 3 ನಿಮಿಷಗಳ ಕಾಲ ನಮ್ಮ ಸಮಯ ಇದೆ. ಇವತ್ತು ಸತ್ಸಂಗವನ್ನು ಅಟೆಂಡ್ ಮಾಡಿದ ಎಲ್ಲರಿಗೂ ಒಂದು ಮೆಸೇಜ್ ಕೊಡಿ ಅಣ್ಣ. ಅಲ್ಲ, ಮೆಸೇಜಸ್ ಬಂದ್ಬಿಟ್ಟು ಒಂದೇ ಒಂದು ಪವಿತ್ರ. unnecessarily let them stop reading and getting confused and accumulating all unnecessary informations. Every information is within ourselves. So let them go inside and start questioning their own questions. The answer will come automatically. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ಧ್ಯಾನದ ಕೊನೆ 5 ನಿಮಿಷದಲ್ಲಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ಗೆ ಗುರುರಾಯರ ದರ್ಶನವಾಯಿತು, ಇದರ ಅರ್ಥವೇನು ಅಂತ ಕೇಳಿದ್ದಾರೆ. ಬಟ್ ಅವರು ಯಾರ ಕುರಿತು ಧ್ಯಾನ ಮಾಡ್ತಾ ಇದ್ರು ಅಂತ ಮೆನ್ಷನ್ ಮಾಡಿಲ್ಲ ಅಣ್ಣ. ಅಲ್ಲ, ವೆನ್ ಇದು ಕ್ವಶನ್ ಸರಿಯಾಗಿ ಮಾಡ್ಬೇಕಮ್ಮ. ಡ್ಯೂರಿಂಗ್ ಹಿಸ್ ಲಾಸ್ಟ್ ಟೈಮ್, ಲಾಸ್ಟ್ ಬ್ರೆತ್, he remembered he had the ದರ್ಶನ ಆಫ್ ಗುರು ರಾಯರ. ಅಲ್ಲ, ಇವರು ಈಗ ಧ್ಯಾನ ಮಾಡುವಾಗ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ರಾಯರ ದರ್ಶನ ಕೊಟ್ಟಿದ್ದಾರೆ, ಇದ್ರ ಅರ್ಥ ಏನು ಅಂತ ಕೇಳಿದ್ದಾರೆ ಅಣ್ಣ. He has come and blessed him. ಓಕೆ, ಧನ್ಯವಾದಗಳು ಅಣ್ಣ. ವಿಡಿಯೋ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಐ ಥಿಂಕ್ ಪ್ರಶ್ನೆಗಳು ಯಾವುದು ಇಲ್ಲ ಅನ್ಸುತ್ತೆ ಅಣ್ಣ. ಫಾರ್ ದ ಡೇ ಇನ್ನೊಂದು ಅಣ್ಣ, ಸಪ್ತರ್ಷಿ ಮಾರ್ಗದ ಬಗ್ಗೆ ಕೇಳಿದಿರ ಒಬ್ರು, ದಯವಿಟ್ಟು ಅಣ್ಣಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳಿ ಅಣ್ಣ. ಧನ್ಯವಾದಗಳು ಅಣ್ಣ. ಐ ಥಿಂಕ್ ಫಾರ್ ಟುಡೇ ದ ಸತ್ಸಂಗ ವೆಂಟ್ ವೆರಿ ವೆಲ್. ಧನ್ಯವಾದಗಳು ಅಣ್ಣ. ಅಣ್ಣ, ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು ಅಣ್ಣ. ನಿಮಗೂ ಧನ್ಯವಾದಗಳು ಅಣ್ಣ. ಅಣ್ಣ, ಕೊನೆಯ ಪ್ರಶ್ನೆ ಇದೆ, ಕ್ಯಾನ್ ಅವರ್ ವಿಲ್ ಪವರ್ ಗೆಟ್ ಅಫೆಕ್ಟೆಡ್ ಬೈ ಅದರ್ಸ್ ಅಂತ ಒಂದು ಪ್ರಶ್ನೆ ಬಂದಿದೆ ಅಣ್ಣ. If you have a strong willpower, no one can affect you. If you have a weak willpower, they can hypnotize you and they can get things done from you as they want. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಣ್ಣ.